ಹೌದು. ಅವ್ರದ್ದು ಕೇಳಿ ಮಾಸ್ತರ್ಗಳಾಗೋದು, ಮಾಸ್ತರ್ಗಳು ಆಯ್ಕೆರಿ ತಿಳಿತೇನೆ ನಿನಗೆ. ಯೂಟ್ಯೂಬ್ದಾಗ ಬಂದು ನಾಲ್ಕು ಮಾತಾಡಿ ಯಾರಿಗಾರ ಬೈದ್ರ ಅಂದ್ರೆ ಅವರು ಮಾಸ್ತರ ಅಲ್ಲ. ಹೌದು ಹೌದು. ಆದ ಕಾರಣ ಮಾಸ್ತರ ಆಗ್ಬೇಕಾಗಿದ್ದು ಬೀರ್ ಮಾಸ್ತರ ತತ್ತಿದ್ರೆ ಅವನು ಏನ್ ತತ್ತಿದ್ದಲ್ಲಿ ಅವ ಯಾರ್ದು ಕೇಳಿ ಹೇಳ್ತಿದ್ಲ, ತನ್ನ ತಲೆಗೆ ಏನ್ ಬರ್ತದೆ ಹೇಳ್ತಿದ್ದ. ಹೌದು. ಯಾರ್ದಾರ ಕೇಳಿ ಬಂದೇನು ಮಾಸ್ತರ ಆಗ್ತಾರ ನೋಡಿ. ಇವ್ರ ಪಾಸಿ ಆಗಲ್ಲ. ಹೌದು. ಕಾಪಿ ಮಾಡ್ತು ಅಂದ್ರೆ ನೀವು ಫೇಲ್ ಆದ್ರಿ. ಹೌದ. ಮನಸ್ಸಿಗೆ ಬಂದಂಗ ಹಾದ್ರಿ ಅಂದ್ರೆ ನೀವು ಯಾರು ಹಿಡುದಿಲ್ಲ, ಯಾರು ಕಟ್ಟುದಿಲ್ಲ, ಹೊತ್ತು ಮುಳುತ್ತ ಯಾರಿಗೆ ಸಿಗಂಗಿಲ್ಲ. ಹೌದ. ನಾನ್ 40 ವರ್ಷ ಹಾಡ್ತೀನಿ, ಯಾಕಂದ್ರೆ ಯಾರ ಕೈ ಸಿಕ್ಕಿಲ್ಲ. ಸಿಗಾಪಲ್ಲಿ ಹಾಡಲಿಲ್ಲ. ಹೌದು ಹೌದು. ಮನ್ವಿ ಮಾರಾಯ ಮಂಡ್ ಬರ್ಕೊಳತ್ ನೋಡಿ ಅವನು. ನಾ ಕೇಳುದಾಗ ಅರ್ಥ ಇರ್ತದ್ರಿ. ಹೇಳಕ್ ಬರಲ್ಲ ಹೇಗೋತ ಎಲ್ಲ ಕಡೆ ಮಂಡ್ ಬರ್ಕೊಲ್ಲ ಹೇಳಿ ಹೇಳ್ರಿ ಅಲ್ಲ ನೋಡಿ. ಶಾಡ ಬಾಬನ ಗುಡ್ಡ ಬಾಬಾ ಯಾರಿಗೆ ಅಂದ್ರು ಅವ್ನ ಎಷ್ಟ್ ಮಂದಿ ಅಂತವ್ರು ಹೇಳಿ ನೋಡಿ. ಒಟ್ಟಗಟ್ಟಿ ಮಾಡಿ ಯಾಕೆ ಎಲ್ಲ ದಂಡೆ ಕೂತು ಈಗ ನಾ ಹೇಳಿ ಬಡ್ಕೊಂಡಿದ್ದೆ ದೇವ್ರದು ಕೇಳಿದ ಪ್ರಶ್ನೆ ಉತ್ತರ. ನೀವೊಂದು ವಕೀಲಿದ್ದಿ ಮಾಲಿಗ್ರ ಎಂದು ನೋಡು. ದೇವರಲ್ಲಿ ಭೇದಿಲ್ಲ. ಮಾಲಿಂಗ್ರ ಎರಡು ದುಡ್ದಾನ ಪರಮಾತ್ಮ ಅಂದ ಅವನಿಗೆ ಕೊಟ್ಟಾನ. ಅಮೋಘ ಸಿದ್ಧಿ ಎರಡು ದುಡ್ದಾನ ಪರಮಾತ್ಮ ಅಂದವನಿಗೆ ಕೊಟ್ಟಾನ. ಯಾರ್ಯಾರು ದುಡ್ದಾರ ಪಗಾರ ಕೊಟ್ಟ ಪರಮಾತ್ಮ ತೆಳಗ್ ಕಳಿಸ್ಯಾನ. ನನ್ನ ಬಳಕ ನೀವೊಂದು ವಕೀಲಿದ್ದಿ, ನಾವೊಂದು ವಕೀಲಿದ್ದ. ಈಗ ಹೌದಾ ನಾನೇ ಹೆಚ್ಚು ಮಾಡವ. ನಾನು ಹೊಲ್ದಾಗ ಏನೇನಾಗಿದೆ ಕೇಸ್ ನಂಗೆ ಸೀಟ್ ಸಿಕ್ಕದಂದ್ರ ನಿಂದ ನೀನೇ ಮಾಡವ. ನಿನ್ನ ಶಾಡ್ಬವನ ಕೂಡ ನಾ ಹೇಳಿದ್ರ ನೀವ್ ವಕೀಲ್ತಾನೆ ಏನ್ ಮಾಡ್ದಂಗ ಐತಿ. ಏಯ್ ಕೆಂಪ್ ಮಾಡಿ ನಿಮ್ಮ ಅಪ್ಪಗಾರ ಹೇಳಂತ ಹೇಳ. ಬಂದಿಲ್ಲ ಅವ್ರ ಅಪ್ಪಗೆ ಹೇಳ್ಬಿಡಲ್ರಿ. ಅವ್ನಿಗೆ ಹೇಳ್ಬೇಕತ್ತಾನ ತೆಳ ಗಡ್ದ ಕೈ ಹಾಕ್ತಾನ, ಹೇಳ್ಬೇಕತ್ತಾನ ಗಡ್ದ ಕೈ ಹಾಕ್ತಾನ. ನಾ ಕೂತಲ್ಲಿ ನೋಡ್ದ ಅಂದ ಏಟ್ ಗಾಡ ತೋರ್ಸುದ್ರ ಬಿ ಇವನಿಗೆ ಅವ್ರು ಹೇಳ್ಬಿಡಲ್ಲ. ಹೌದು. ಅದಕ್ಕೆ ಹೆಂಗದ ಯಾವದೇ ವಿಷಯ ಕೇಳ್ಬೇಕಾಗಿದ್ರೆ ಅದಕ್ಕೆ ವಿಚಾರ ಪೂರ್ವಕಿ ಹಿರಿಯರಂತೇಳಿ ಕೂತು ನೀವು ಬರೇ ಮಾಸ್ತರ್ ಜಗತ್ತಿನಾಗ ಬಹಳ ಮಂದಿ ಆಗಿರಿ. ಎಲ್ಲಿ ಹಿರಿಯರ 80 ಪಂಚಾಯತರ 80 ವರ್ಷ ಹಿರಿಯರ ಹಾಲು ಮತ್ತ ಮುದುಕರಿ ಎಲ್ಲಿ ಯಾವ ಅವಗಳು ಅಂತಲ್ಲಿ ಕೂತ್ರಿ ಇವು ಸಿಗ್ತಾವ. ಪುಸ್ತಕ ಓದ ಅಂಪಲಿಗೆ ಹೋಯ್ದ ಆ ಮಾಸ್ತರ್ ಹೇಳ್ದ ಈ ಮಾಸ್ತರ್ ಹೇಳ್ದ ಬೇಸ್ತಾರ್ಗಳು ನಿಮ್ಗೆ ಎಂದು ಸುಗರ ಸಿಗಂಗಿಲ್ಲ ನಿಮ್ಗೆ ಯಾರಿಗೆ. ಹೌದು ಹೌದು ಹೌದು. ಮತ್ತ ಎರಡನೇ ಪ್ರಶ್ನೆ ಕೇಳ್ದ ಏನತ್ರಿ? ಅದು ಸೊಪ್ಪ ಕೇಳಿದ ಅವನಿಗೆ. ಇಲ್ಲ ಅವನಿಗೆ ಆದಿ ಜಾಗೃತಿ ಪೂರ್ ಸದ್ಯದ ಹುಲಿಜಂತಿ ಊರ ಆದಿ ಜಾಗೃತಿ ಪೂರದಾಗ ಅಲ್ಲಿ ಗೊರ್ಲಿ ಗೊತ್ತಿನಾಗ ನೇಗಲ್ ಹಚ್ಚದಾಗ ಪದಮಣ್ಣ ಗೌಡ್ರು ನಿಮ್ಮ ನೇಗಲ್ ಹಚ್ಚಿದ್ರು. ಕುರಿ ಎದ್ದು ಬಿಟ್ಟಕೇನು ಕುರಿ ಬೆನ್ನ ಹತ್ತಿ ಹೋದ್ರು. ಮುಂದೆ ನನಗೆ ನೇಗಲು ಬಂದು. ಹೌದಾ ಅದು 6 ನಂಬರ್ ಚಾದೋ ಅದ. ಅಳಾಗಿ ಮುಂದೆ ಯಾರು ಹೊಡೆದ್ರೆ ನಂಗೆ ಪಡಕೆ ಬಿದ್ದದು ಭೂಮಿ ಅಂತ ಅದಕ್ಕೆ ಕೇಳಿದ್ರು. ಅದು ಎಲ್ಲಿದ ಯಾವ ತಾಲೂಕನ ನಾ ಹುಲಿಜಂತಿ ಅಂತ ಬಾಯಿಲಿ ಹತ್ತಾನ. ಬೀಜ ಮುತ್ತಿ ಮೇಲೆ ಆದಿ ಜಾಗೃತಿ ಪೂರದ ಏನ ಶಾಲೆಯಾಗ ಹಾಡ್ತಾನ. ಎಕಡೆ ಹೋದವ ಹುಲಿಜಂತಿ ಊರ ಮೊದಲತ್ತಾನ. ಆದಿ ಜಾಗೃತಿ ಪೂರ ಹುಲಿಜಂತಿ ಅಲ್ಲಿ ಆದಿ ಸ್ಥಳದ ಮಾತ ಹೇಳ್ದಿ ಬರೋ ಹೇಳ್ಕತ್ತಿದ್ ಹೇಳ್ತೀಕತ್ತನತ್ತಿನ. ಇನ್ನಾಗ ಒಂದ್ ಯಾವ ಶೇಣ ಮಾಸ್ತರ್ ಪದ ಕಟ್ಟಿ ಕೊಟ್ಟವಂತ ಇವನಿಗೆ. ಅದು ಎಲ್ಲಮ್ಮನ ಹಾಡನ್ನ ಹಾಡದ್ ನಾವು. ಎಲ್ಲಮ್ಮ ಕೊಗಟ್ನೂರು ಎಲ್ಲಮ್ಮನ ಹಾಡ ಅದು ಆಟಾಗ ಹಾಡು ದಾಟಿ ಅದ. ಅಳ್ಳೂರು ಸದ್ಯ ಬೇನವ ಅವನ್ ದಾಟ್ಯಾಗ ಹಾಡದ ಹಾಡಿ ಆದಿ ಜಾಗೃತಿ ಪೂರ ಎಲ್ಲಿ ಅದಪ್ಪ ಸದ್ಯ ಬೀಜ ಮುಂತಿರ್ತಾನ ಪದ್ದಾಗ ಹಾಡ್ತಾನ. ನೀವೊಂದು ತಲೆ ಒಂದು ಗಟ್ಟಿ ಹೇಳಿ ಅನ್ರಿ. ಬೀಜ ಗುಂತಿಗೆ ಆದಿ ಜಾಗೃತಿ ಪೂರ ಸತ್ಯದ ಮೇಲೆ ಉಂಡಾಡ್ಕೊಂಡು ಕುರಿಯದ್ದವನು ಒಂದ ಹುಳಿಜಾತಿಯಾಗಿ ಎದ್ದವರ್ತ ಒಂದರ ಹೇಳು. ಎರಡು ನೀನೇ ಹೇಳ್ತೀನಿ. 3 ಅದ ಮನಸ್ಸಿಗೆ ಬಂದಾಗ ಮಾತಾಡಕ ಹಿಂಗೆ ಹೇಳ್ತಿ, ಹಾಡ ಹಿಂಗೆ ಹೇಳ್ತಿ. 2 ಕುರುಗಳಿಗೆ ಒಂದ್ ಹೇಳು. ಹೌದು ಹೌದು. ಇದೇ ಮಾರಾಯ ಖರಿ ಅದ, ಇದೇ ಮಾರಾಯ ಖರಿ ಇಲ್ಲ. ಹೌದು. ಅವು 2 ಪ್ರಶ್ನೆ ಬಿಟ್ಟು ಕೇಳಿದ್ರೆ ಮತ್ತ ನನಗ್ ಪ್ರಶ್ನೆ ಮಾಡ್ದ. ಹೌದು. 7 ಅವತಾರ. 7 ಅವತಾರ ಏನೇನ್ ಹೇಳದ್ ಬಿಡು. ಸುಮ್ಮನೆ ಉರ್ಪಟ್ಟಿ ದಗದ್ ಕತ್ತಾವ. ಅವನ್ ತಿಳಿದಾಟವ ಅವನಿಗೆ ಹಾಕ್ತಾನ ನಾವು. ಯಾವಾಗ ಶಾಣೆ ಅಂತ ತಿಳ್ಕೊಂಡ. ಶಿವ ಪಾರ್ವತಿದಿಂದ ಮಾಳಿಂಗರೇ ಹುಟ್ಟ್ಯಾನ. ಶಿವ ಪಾರ್ವತಿ ಮಗ ಮಾಳಿಂಗರ ಅಂದಿ ದೊಡ್ಡ ಪುಣ್ಯದ ವಿಧಿ ಶಿವನಿ. ನಿನ್ ಮುಂದೆ ಯಾರು ಇಲ್ಲ. ಹೌದು. 7 ಅವತಾರದಾಗ ಮಾಳಿಂಗರ 7 ಅವತಾರ ತಾಳೆ ಅಂತ ಹಾಡ್ತ ಜಗತ್ನಾಗ ಹೇಳ್ತೀರಪ್ಪ ಅಂದ ಬಳಕ ಅದಕ್ಕೆ ಕೇಳಿದ್ನ. ಅದಕ್ಕೆ ಒಂದೊಂದು ಅವತಾರದಾಗ ತಾಯಿ ತಂದಿ ಯಾರು ಇದ್ರ ಅಂದ ಬಳಕ
ಸಣ್ಣ ತೋ ತೇಲಿ ದಾದ ಹತ್ತಿರ ಬಿಟ್ಟಾಕ ಶಿವ ಪಾರ್ವತಿ ಅವನ ತಾಯಿ ತಂದೆ ಪಾರ್ವತಿ ಪರಮೇಶ್ವರದಿಂದ ಅವನು ಹುಟ್ಟ್ಯಾನ ಅಂತ ಹೇಳ್ಬಿಟ್ಟು ದಗದ ಶೆಟ್ ಕಡಿತು. ಹೌದು. ಯಾಕ್ರಿ ನಾವ್ರ ಯಾಕಿಲ್ಲ ಅನ್ನೋ ಮಾದೇವ ಪಾರ್ವತಿಯಿಂದ ಮಾಳಿಗರೆ ಹುಟ್ಟ್ಯಾನ ನಮಗರ ಯಾಕೆ ಸಿಟ್ಟಾರ? ಹೋಲಿ ನಿಂದೆ ಖರೇನೆ ಅದು. ಇದು ಮತ್ತೆ ಎಲ್ಲಾರು ಹೇಳಿ ಹಿಂಗ ನಾ ಆತೀನಿ ನನ್ಗೆ ನಾನು ನಡೀತದೆ ಇದು ಊರಿನಿಂದ ನಾವ್ ಇಲ್ಲಿ ಬಂದಿದ್ದು. ಹಾ ಇಲ್ಲ ಅದಕ್ಕ ಯಾವ್ದು ಹೇಳ್ಬೇಕು ಅನ್ನೋ ತಿಳ್ಕೊಬೇಕಾಗ್ಯದ್ರಿ. ಆಯ್ತು ನಮಗೊಂದ್ 2-3 ಮನಸ್ಸಿಗೆ ಬಂದ ಶಿಟ್ಟಿಗೆ ಬಂದೇ ಮಾಡ್ದವ. ಹಾ ನಮಗೂ ಕ್ವಶನ್ ಕೇಳಿದ್ರು 3. ಯಾನೇನು ಕೇಳಿಲ್ಲ ಮಕ್ಕೊಂಡಿದ್ದೀನಿ ಹೇಳಿ ನೋಡ್ ಬೇಡ ಬನ್ನಿ ನೀ ಹಾಡವ್ ಖರೆ. ರೆಬಕವ್ಗ ಆಸ್ತಿ ಕೊಟ್ಟಾರ ಹರಿಲಾರ್ದಂತದು ಎಚ್ಚರಿಕೆ ನೀವು ಸೀರಿ ಕೊಟ್ಟಾರ. ಆದ ಕಾರಣ ಹಾ ಯಾವ ಹನ್ನ ಬೇವರಿಗೆ ಗ್ರಾಮದೊಳಗ ಇದ್ರೊಳಗ ಅರಕೇರಿ ಪಟ್ಟಣದಾಗ ಅರಕೇರಿ ಆದ ಅರಕೆ ಮಾಡಿಕೆ ಧರ್ಮ ಬೇವರಿಗೆ ಹೋಗ್ತಾರ. ಹಾ ಅಣಗೋಳಿ ಆರತಿ ಮಾಡಕ್ರ ರೆಬಕಾವ್ ಕೊಟ್ರು ಕೊಟ್ಟಾರ. ಯಾನ್ ಕೊಟ್ರು? ಅರಕೇರಿ ಅರ್ಧ ಗೌಡಿಕಿ ದೇಶಕಿ ಎಲ್ಲ ವತಂತಿಕ ಅರಕೇರಿ ಪದ್ಮಾನ್ ಹೊಡ್ಯಾಕ ಕೊಟ್ಟು ಬೇವರಿಗೆ ಹೋದ್ರು. ಹೋದ್ರಿ. ಇದು 4 ಮಂದಿ ಒಳಗ 21 ಮಂದಿ ಒಳಗ ಗುಬ್ಬೇವ್ ಯಾನ್ ಕೊಟ್ರು. 100 ಮಂದಿವರೆಗೆ ಏನು ಕೊಟ್ರು? ಗುಬ್ಬೇವ್ ಯಾನ್ ಕೊಟ್ರಪ್ಪ ಅಂದ್ರ ಹಾ ಸುರಪುರ ನಾಟಕ ಮಲಕಾರ ಸಿದ್ಧ ಹೋಗಿ ಕೆಲ್ಲರ ಅವನ್ನ ಕಾಯ್ದಿಕೆರಿಂದ್ರ ನಾಡ ಮೇಲೆ ಪವಾಡ ಮಾಡದಂತ ಮಲಕಾರ ಸಿದ್ಧ ತಂಗಿ ಗಂಡನ ಹೊಡೆದ ಒಳಗ ಜಗತ್ತಿನಾಗ ನಾ ಬ್ರಹ್ಮಚಾರಿ ಉಳಿದಕ್ಕೆ ನಿನ್ನ ದಂಡಿ ಕಟ್ಟಿ ಮುತ್ತೈತನ ನಾಡ ಮೇಲೆ ಆಡ್ತ ಹೇಳಿಕೆಂದ್ರ ತಂಗಿ ಉಡ್ಯಾಗ ಅತಿ ಆಡು ಮಾಡದಂತ ಮಲಕಾರ ಸಿದ್ಧ ಜಗತ್ತಿನಾಗ ಹೆನಾತನಾಗ ಪೂರ್ವಿ ಎಲ್ಲ ಭಕ್ತರ ಮುಂದೆ ಆಡ್ಕೊತ ಹೋಗ್ತಾನ ತಂಗಿ ದಂಡಿ ಕಟ್ಟಿ. ಅದು ಮೂಲತಃ ಗುಬ್ಬೇವನ ಚಾರ್ಜ್ 21 ಮಂದಿ ಒಳಗ. ಹಾ 101 ಮಂದಿ ಒಳಗ ಹೌದು. ಯಾರ ಹೆಣ್ಮಗಳತ್ತ ನೀ ಕೇಳಿದ್ರ ಈಗ ದಿಷ್ಟಂತಕ ನೋಡಿದ್ರಿ ಸದ್ಯ ಮಣಾಂಕಲಿಗೆ ಏನಂದ್ರ ಕೋಳಿ ಮಂದಿ ಪೂಜೆ ಮಾಡ್ತಾರ. ಹೌದು. ಮಣಾಂಕಲಿಗೆ ಇಲ್ಲೇ ನಮ್ಮ ಚರ್ಚೆ ಅಂತ ಮಣಾಂಕಲಿಗೆ ಕೋಳಿ ಸಮಾಜದವ್ರು ಪೂಜೆ ಮಾಡ್ತಾರ. ಖರೆ ಆಕೆ 101 ಧರ್ಮದೊಳಗ ಮಣಾಂಕಲಿಗೆ ದ್ಯಾಮವ ಅಮಾಂಶದ್ರ ಮೊಮ್ಮಗಳು. ಹೌದು. ಒಂದ ಇದ್ರ ಕಾಲಾಗ ಬಂದ ಅಲ್ಲಿ ನೆನದು ಸಿಟ್ಟಿಗೆ ಬಂದ ಅಕ್ಕಿಗೆ ಏನ್ ಕೊಟ್ರಪ್ಪ ಅಂತ ಆಶೀರ್ವಾದ ಅಂದ್ರ ತಾಯಿ ಹಳೆಗ್ ಮಾಡದಂತ ವಸ್ತು ಕೊಟ್ಟಂತ ಬೇವ್ರಿಗೆ ಇವ್ರಿಗೆ ಬಿಟ್ಟು ಹೋಗಾಕರ ತಾಯಿ ಹಿಂಗ ಇಂಥ ಸಿದ್ದೋಟಿ ಮಠದಾಗ ಸಿದ್ದೋಟಿಗೆ ಮಾಡಿ ಕೇರಿಂದ್ರ ನಾಳೆ ನಿನ್ನ ಮಕ್ಕಳು ಜರ ಹುಟ್ಟಿದ್ರೆ ನನ್ನ ಮಠದಾಗ ಬಂದು ಹೋಗೋರಿಕೆ ಮಾಡ್ಬೇಕಂತ ಆಶೀರ್ವಾದ ಮಾಡಿದ್ರು. ಮುಂದವ್ರು ಬ್ಯಾರೆ ಹಾದಿ ಹಿಡಿದ ಬಳಕ ಯಾವಾಗ ನಮ್ಮ ಸತ್ಯ ಉದಿಸಿದ್ರ ಬಾಯಿಲಿ ಬಿದ್ದು ಬತ್ತು ಬಂದ ಬಳಕ ನೀ ಎಲ್ಲಿದ್ದೆ ಅಲ್ಲೇ ಇರೋ ಹೊಳ್ಳಿ ನನ್ನ ಮಕ್ಕಳು ಸೋಡಿ ನಿನ್ನ ಭೇಟಿ ಆಗ್ಬಿಡುತ್ತ. ಇದು ಸರ್ಪ್ ಇದು ಆಯ್ತು ಮಣಾಕಲಿ ದ್ಯಾಮ 101 ಮಂದಿಯಾಗ. ಹೌದು. 1007 ಮಂದಿಯಾಗ ಹೆಣ್ಮಗಳ ಒಬ್ಬಕಿನೇ ನೀವೇಳ 5 ಮಂದಿ ಆಗ. ಹೌದು. ನಿನ್ನ ಒಬ್ಬನೇ ಗೊತ್ತದ ಯಾರು ಹೇಳ್ಯಾರ ಗಂಟೆ ಬಿದ್ದಂಗೆ ಕಾಣಿಸ್ತಾರೆ ತೇರ ಸ್ಟ್ಯಾಂಡ್ ಮೇಲೆ 5 ಮಂದಿ ಯಾರ ಯಾರಪ್ಪ ಅಂದ್ರ ಇಳ್ಕೊ ಬರ್ಕೊ 5 ಮಂದಿ ಹೆಣ್ಮಕ್ಳು ಸದ್ಯ ಹಾರ ಅದರಾಗ 3 ಮಂದಿ ಇನ್ನ ಸದ್ಯಕ್ಕೆ ಅರಕೇರಿ ಗುಡ್ಡಕ್ಕ ಮುತ್ಯಾನ ಭೇಟಿಗೆ ಬರ್ತಾರ. ಅರಕೇರಿಂದ 2 ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅನ್ನೋದು ನೀ ಹೇಳು. 3 ಮಂದಿ ಬರ್ತಾರ ಅವ್ರ ಹೆಸರನ್ನ ಹೇಳ್ತಾ 2 ಬರಂಗಿಲ್ಲ. ಯಾಕೆ ಬರಂಗಿಲ್ಲ ನೀ ಹೇಳು. ಹೌದು ಹೌದು ಹೌದು. ಏನಿ ತಲೆ ಅಲ್ಗಡ್ಸ್ಬೇಡಿ ನೀ ಸಣ್ಣ ಬಿದ್ದೀನ. ಇವ್ರನ್ನ ಅದೀಗ ನೀ ಯಾಕೆ ಬಿದ್ದೆ ಹುಚ್ಚ ಮೊಬೈಲ್ದಾಗ ಯಾರ ನೋಡಿ ಮಾತಾಡತ್ತಿ ಏನ್ ಮಾಡ್ತಿ? ಸುಮ್ ಸಾಲಿ ಕಲಿನಿ. ಸುಮ್ ಸಾಲಿ ಕಲಿ ಹುಚ್ಚು ಇವ್ರ ಬೆನ್ಯಾಗ ಹತ್ತಿದ್ರಿ. ಅದಕ್ಕೆ ಮತ್ತೊಂದು ಪ್ರಶ್ನೆ ಏನ್ ಮಾಡಿದ್ರಪ್ಪ? ಮತ್ತೊಂದು ಪ್ರಶ್ನೆ. ನಡಟ್ಟಿ ನಾಗರಾಯಗೌಡ ಮಗಳು ಪದ್ಮಾವತಿ ಕೈಲಾಸದಾಗ ವಚನ ಕೊಟ್ಟು ಬಂದಾಳ. ವಚನ ಕೊಟ್ಟು ಬಂದು ಮುಪ್ಪಾವಸ್ಥೆ ತಗೊಂಡು ಶಿವಪುರ ಅಮೋಘ ಸಿದ್ಧ ಹೆಣ್ಣು ಬೇಡ್ಲಕ್ ಹೋದ. ಎಲ್ಲಿ ನಡಟ್ಟಿ ನಾಗರಾಯಗೌಡನ ಮನಿ. ಆಕಿ ಏನ್ ಖೂನ್ ಐತಿರಿ? ಖೂನ್ ಇದ್ದಿದ್ಲೆ ನಾನಂತ ಮಾತು ಕೇಳ್ಯಾರಪ್ಪ. ಖೂನ್ ಯಾಕೆ ಹಿಡಿಲಿಲ್ಲ? ಅದಕ್ಕ ಅವನು ತಲೆ ತಗೊಂಡೆ ಕೇಳ್ಯಾನ. ಮತ್ತ ನಾ ಹೆಂಗ್ ಶಾಡ್ ಬಾಬು ಅಂತ ಕೇಳಿದ ಹಂಗೆ ಕೇಳ್ಯಾನ. ಹೌದು ಹೌದು. ಆದ ಕಾರಣ ಕೈಲಾಸದಾಗ ಬಾಳಕಾವತಿ ಅಮಾಂಶರಿಗೆ ಭೇಟಿ ಆಗಿದ್ದಳು. ಗುರುವಿನ ಸೇವಕ್ಕೆ ಹೊತ್ತಾದ ಇದು ಹೂ ಕೊಡೋದ್ ಬಳಕ ಅಲ್ಯಾಗ ವಚನ ಕೊಟ್ಟು ನಿನ್ನ ರೂಪಕ್ಕೆ ಮೆಚ್ಚಿದ ಪರಮಾತ್ಮ ನಿನ್ನ ಜೋಡಿ ಬರ್ತೀನಂದ ಬಳಕ ಈಗೆಲ್ಲ ಗುರು ಸೇವೆ ಕಡೆಗೆ ಆಗಿ ಮರ್ತಿರ್ಬೇಕು. ನಾವು ಆದ್ರೆ ಪ್ರಪಂಚ ಮಾಡಿಕೆರಿಂದ್ರೆ ಪಾರಮಾರ್ಥ ಕಡೆಗೆ ಆಗದ್ರ ಆದ್ರ ಯಾವಾಗ ನರುಟ್ಟಿ ನಾಗರಾಯಿಗೌಡನ ಹೊಟ್ಟಿದೆ ಪದಮ ಜಾತಿ ಹೆಣ್ಣಾಗಿ ಹುಟ್ಟಿ ಬಾ ಅಂತ ಹೇಳಿ ಕೇಳಿದ್ರೆ ಆಶೀರ್ವಾದ ಮಾಡ್ದ ಮಾಡಿ ಹೋಗ್ರ. ಹಳೆ ಬಂದ ಮಾತಿಟ್ಟ ಏನಂದ? ನಾನು ಜೋಡಿ ನನ್ನ ನಿನ್ನ ಮನೆಗೆ ಬರ್ತಾ ನನಗ್ ನೀ ಖೂನ್ ಹಿಡಿಬೇಕು. ಅರಿವಿಲಿ ಜ್ಞಾನ ಇಟ್ಟ ಖೂನ್ ಹಿಡಿದೆ ಅಂದ್ರ ನಿನ್ನ ಜೋಡಿ ಮದಿ ಮಾಡ್ತ. ಇಲ್ಲಿಕಂದ್ರ
ನಾನು ಬೆತ್ತಿನ ಹೊಡ್ಲಿಕ್ಕೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಅಂತ ಹೇಳಿ ಹಚ್ಚಿಬಿಟ್ಟಿದ್ದ ಪದ್ಮಾವತಿ ಮುಂದೆ ಯೋಗ ಯೋಗೇಶ್ವ ಕಾಲ ಹಾ ಮುಂದೆ ನರಟಿ ಗೌಡ್ರ ಮನೆಯೊಳಗೆ ಹುಟ್ಟಿ ಬಂದಳು ಹಳ್ಯಾಗ ಅಮೋಘ ರೂಪ ಬದಲು ಮಾಡಿ ಹೋದ ಹಾ ಕಾಲಾಗ ಊರ ಶಿಪ್ಪು ಗಟ್ಟಿವು ಗಡ್ಡಿನೊಳಗೆ ಗೀಜು ಮನಿ ಹಾಕಿವು ಬಾಯನ ಜೋಲ ಸೋರ್ತಿತ್ತು ಮೊಪ್ಪಾನ ಮುದಕ ಹಾಕಿರಿಂದ ಕೈಯಾಗಿ ಬೆತ್ತ ಹಿಡಿದು ಗೌಡ್ರ ಮನಿಗೆ ಹೋದ್ರ ಪದ್ಮಾವತಿ ವಿಚಾರ ಮಾಡ್ತಿದ್ರು ಹೌದು ಅಷ್ಟ ಐಶ್ವರ್ಯ ಭೂಮಿ ಸೀಮೆ ಎಲ್ಲ ಭಗವಂತ ಕೊಟ್ಟು ಬರ್ತಾನ ಅಂತ ಪುರುಷ ಯಾವಾಗ ನನ್ನ ಮನಸ್ಸಿನೊಳಗೆ ವಿಚಾರ ಮಾಡಿದ್ದ ಯಾವಾಗ ಮಾಸ್ತರ ನರುಟ್ಟಿ ಗೌಡ್ರ ಕೆಲ್ಲಾರ ದೊಡ್ಡಿಯಾಗ ಅಮೋಘಿಸಿದ್ದ ಸಬ್ಬರ ರಾತ್ರಿಯಾಗ ಬಂದು ಭಕ್ತಿ ಮಾಡ್ತಿದ್ದ ಹಳ್ಯಾಗ ಏಳಟ್ಟಿ ಊರಾಗ ರಾತ್ರಿ ಬಾರಕ ಬೆಳಕು ಬೀಳ್ತಿತ್ತು ಹೌದು ಹಳ್ಯಾಗ ಪದ್ಮಾವತಿ ಎದ್ದು ಕೇಳಿದ್ರ ಬೆಳಕಿ ಬಿದ್ದ ಅಂತೇಳಿಕೆ ದೊಡ್ಡಿ ಮುಂದೆ ಬಂದಿತ್ತಕ್ಕರರು ಯೋಗಿನದ ಅಂಶಿದ್ದ ಋಷಿ ಅಂಶಿದ್ದ ಸಾಧು ಅಂಶಿದ್ದ ಪರಮಾತ್ಮನ ಸೇವಾ ಮಾಡ್ತಿದ್ದ ಪದ್ಮಾವತಿ ನೋಡಿಕೊಂಡು ಇಚ್ಛೆಗ ಮಾಡಿ ಹಚ್ಚಿ ಮನಸ್ಸು ಮಾಡಿ ನನ್ನ ಪತಿಯಾಗಿ ಭೂಲೋಕಿ ಅಲ್ಲೇ ಆಜ್ಞೆ ಮಾಡಿದ್ದಳಕಿ ಹೌದು ಕಿಟ್ನಾಪ್ಗೋಡು ಸಿಟ್ಟಿಗೆ ಬಂದು ಬೈದು ಕರ್ಕೊಂಡು ಹೋದ ಹಳ್ಯಾಗ ವಿಚಾರ ಮಾಡಿದಳು ಇಟ್ಟು ಸೊಕ್ಕಿನ ಮಾತು ನಮ್ಮ ಅಣ್ಣ ಮಾತಾಡ್ತಾನಂದ್ರೆ ನಾ ಗಪ್ ಕುಂಡ್ರಬೇಕಂತ ಹೇಳಿ ಪದ್ಮಾವತಿ ಮನದಲ್ಲೇ ಗಪ್ ಕೂತಿಳು ಅಮಾವಾಸ್ಯದ ಬಂದದ್ದು ಅರಿವು ಆಗಿತ್ತು ಅವನೇ ಹಿಂಗತ್ ಒಡೆದು ಹೇಳಿಲ್ಲ ಎದರ ಕಾಲಾಗ ನರುಟಿಗೌಡ್ರು ಸೊಕ್ಕ ಮುರು ಸಲುವಾಗಿ ಹೌದು ಹಳೆ ಕಿಟ್ನಾಪ್ಗೌಡ್ರ ಮಾತಿಗೆ ಪದ್ಮ ಗಪ್ ಕೂತು ಬದ್ದಲ್ದಾಗ ಅಮೋಘಿಸಿದ್ದ ಹೊಳ್ಳಿ ಬಂದು ಹೋದ ಹೋಗಿ ಕೆರಿಂದ ಹೊಳ್ಳಿ ಬಂದು ತನ್ನ ಬೆತ್ತಿನ ಹೊಳ್ಳಿಗದ ಕೂನ್ ಹಿಡಿಲಿಲ್ಲ ಮುಂದೆ ಜಿಡ್ಡಿ ಬಾಗಲಿ ಹಾಯ್ದು ಹೋಗಿ ಸುತ್ತೆಲ್ಲ ಬ್ಯಾಡ್ರ ಪೊಲೀಸರು ಸುತ್ತ ಹಾಕದಕ್ರ ಅಲ್ಲ ಪದ್ಮಾವತಿ ಹೋಗಿ ಕಾಲು ಹಿಡಿದ ಗೌಡ ಮಗಳಿಗೆ ವಾಯ್ದ ಪೊಲೀಸರು ಸುತ್ತರಿ ಹ್ಯಾಂಗ್ ಉಳಿಲಿ ಅಂದಾಕರ ಹಳೆ ಹೇಳ್ಯಾಳ ಹಾ ಯಪ್ಪ ಹಾ ಬೆಂಕಿಯಾಗ ಹೋಗದ್ರ ಸುಟ್ಟಿರಬಾರದು ನೀರ್ನಾಗ ಹೋಗದ್ರ ಮುಣಿಗಿರಬಾರದು ಹಾ ಅಮರ ಪುರುಷ ನಿನ್ನ ಮನಿತನ ಬಂದಿದ್ದ ನೀ ಕೂನ್ ಹಿಡುಗುಳಿಲ್ಲಪ್ಪ ನಿನ್ನ ದುರ್ದೈವ ನಿನ್ ಬೆನ್ನ ಹತ್ತಿದಂದು ಹೌದು ಇನ್ ಹೆಂಗ್ ಮಾಡುದಂದಳು ಯಪ್ಪ ತಪ್ಪಾಗ್ಯದ ನಿನ್ನ ಕೊಟ್ಟು ಲಗ್ನ ಮಾಡ್ತದ ಗುಡ್ಡಕ್ಕೆ ಹೋಗಿ ಕಾಲು ಹಿಡಿ ಅಂದಾಕ್ರ ಹಳ್ಯಾಗ ಹೋಗಿ ಗುಡ್ಡಕ್ಕೆ ಹೋಗಿ ಕಾಲು ಹಿಡ್ದ ಹಾ ಪದ್ಮವ ನಾಟ್ಯ ಪದ್ಮ ಹೇಳುತ್ತಿ ಅದು ಇದು ಹೌದು ಹೌದು ಅದಕ್ಕೆ ಅಕ್ಕಿ ಯಾಕೆ ಫೋನ್ ಹಿಡಿಲಿಲ್ಲ ಭಾಳ ದಿನ ಆಗಿ ತರಕ್ ಹಾರಿತೇನಂದ್ರೆ ಹೆಂಗ್ ಹೇಳುದು ಮಾಸ್ತರ ಹೌದು ಬಾಳದ ಖಂಡ್ರಯ್ಯ ಮನೂರಿ ಎಲ್ಲ ಹಾ ಇವ್ರೊಂದ್ ಎರಡು ತೋಣ ಹಾ ಯಾಕಂದ್ರೆ ಇದು ತೆಳಗ್ ಬಂದಾನ ಹಾ ಅವರು ಮೂರು ಕೇಳ್ಯಾರ ನಮ್ಮ ಅವನ ಮೂರ್ ಕೇಳ್ಯಾನ ಹಾ ಅವನ ಏನಾಗಿ ಹಾರ ನೀವ್ ಲಕ್ಷ ಇಟ್ಟಿರಿ ಯಾರಿಗೂ ಮಾತಾಡ್ಕೋತ ಏನಂದ್ರಿ ಬೀರ್ ದೇವ್ರ ಮತ್ತ ಲಾಯವ್ವ ಅಣ್ಣ ತಂಗಿ ಬಂದ ಕಿರಿಂದ್ರ ಭೇಟಿ ಮಾಡ್ಕೊಂಡು ಕೂತಾರ ಅಂತ ಹೇಳಿದ್ರು ಆಕಾಶ ಬರಮ ದೇವ್ರ ಮಗ ಬೀರ್ ದೇವ್ರ ಶಿವನ ಮನಿ ಲಾಯವ್ವ ಶಿವನ ಮಗಳು ಲಾಯವ್ವ ಏನ್ರಿ ಸರ್ ಏನ್ ಹೇಳ್ತೀರಿ ನಿನ್ಗೆ ಅವ್ರು ಹೇಳಿ ನಿನ್ಗೆ ಹಾ ಈ ಸದ್ದ ಪರಮಾತ್ಮನ ಸ್ವರೂಪದಿಂದ ಬೀರದೇವ್ರ ಹಾ ಬೀರಣ್ಣ ಅಂದ್ರೆ ಸಾದಾ ಇಲ್ಲ ಹೌದು ಹೌದು ಉರುಮರಿ ದೇವ್ರ ಉಗ್ರಗಣ್ಣಿನ ದೇವ್ರ ಹಾ ಹರವ ಹಾವಿನ ಗಂಡ ಉರಿವೆ ಕಿಚ್ಚಿನ ಗಂಡ ಬೆಂಕಿ ಕೆಂಡಿನಂತ ಬೀರ ದೇವರ ಹಾಲು ಮತದಾಗೆ ಬಿರುಸಿ ದೇವ್ರು ಹೊನ್ನುರಿಸಿದ್ದ ಹೌದು ಹೌದು ಹಂಗ ನಮ್ಮಲ್ಲಿ ಹಂಗ ಮಲ್ಕಾರಿಸಿದ್ದಾನ ಹಾ ಆ ಮಠದೊಳಗೆ ಹೊನ್ನೂರಿಸಿದ್ದ ಹಂಗೆ ಅದ ಹೌದು ವಾಯಿ ಅಂದ್ರ ಮುಂದ್ ಹೋಗ್ಬಿಡುದಲ್ಲ ಹಾ ಅಂತ ಅವತಾರ ಹೊನ್ನುರಿಸಿದ್ದದ ಹೌದು ಹೌದು ಅದಕ್ಕೆ ಆದಿಶಕ್ತಿ ಯಾಕಂದ್ರೆ ಶಿವನ ಮಗಳಲ್ಲಿ ಆಯವ ಅಂದ್ರೇನು ಹೌದು ಬೀರ ದೇವ್ರ ಅಂದ್ರೇನು ಹೌದು ಒಂದು ಪರಮಾತ್ಮನ ರಾಘವ ಹಿಡ್ಕೊಂಡು ಬಂದಾರ ಅಂತ ಹೇಳಿ ಕೇಳಿದವ್ರು ಅಣ್ಣ ತಂಗಿ ಅಂದಾರ ಆಯ್ತಾಯ್ತು ಅದೆಲ್ಲರಿಗೂ ಗೊತ್ತದ ನೀ ಹೇಳ್ಬೇಡ ಭರಮದೇವ್ರ ಮಗ ಇವ್ ಬೀರಪ್ಪ ಹಾ ಶಿವನ ಮಗಳ ಆಯವ ಹೆಂಗ ಅಣ್ಣ ತಂಗಿ ಆತರತ್ ನಿಂದಾಗ ತೆರೆಯಾಗದ ಕರಿ ಹೌದು ಅವ್ರ ದೇವತೆಗಳು ಹಂಗ ಬಂದಾರ ಹೌದು ಹಂಗ ಮಾಡ್ಕೋತ ಹೊಂಟಾರ ಹೌದು ಹೌದು ಅದು ಇಲ್ಲ ಹಾ ಮನೋರೆಲ್ಲಮ್ಮ ಬಾಳ್ಯಾರ ಖಂಡ್ರಾಯ ಹಾ ಇವರಿಗೆ ಯಾರು ಸಂಬಂಧ ಇತ್ತು ಎಲ್ಲಿ ಭೇಟಿ ಆಗಿರ ಅಂತ ಕೇಳ್ತಾರ ಹಾ ನಿನಗೆ ಎಲ್ಲಿ ಭೇಟಿ ಆಗಿರ ಹೇಳ ಮಾಸ್ತಾರ ಯಾರಿಕೊಂಡು ಅವ್ರಿಗೆ ಭೇಟಿ ಆದ್ರೆ ಆಗಿರ್ಬೇಕ್ರಿ ಎಂತ ತೆರ ಮೇಲೆ ಕಕ್ಕಟ್ಟು ಹೇಳ ಹೋಗಿದೆ ಎಲ್ಲಿ ಹೋಗಿ ಭೇಟಿ ಹೇಳೋ ನಿಮ್ಮ ಅಪ್ಪಗರ ಭೇಟಿ ಆಗಿ ನೀನು ಅದಕ್ಕೆ ಹೇಳ್ತಾನ ನಿನಗೆ ಹಾ ಕೈಲಾಸದಾಗ ವೇಗಿನಾದ ಮುಗಿಸಿದ್ದ ವೇಗಿ ಋಷಿ ಮುಗಿಸಿದ್ದಾಕ್ರೆ ಹೌದು ಅಲ್ಯಾಗ ನಮ್ಮ ಮಣೂರ್ ಎಲ್ಲಮ್ಮ ಹಾ. ಆದಿಶಕ್ತಿ ಅವತಾರ ಎಣಕನ ಅವತಾರ ಹೌದು ಅಲ್ಯಾಗ ಪರಮಾತ್ಮನ ಎದುರದಿಂದ ಸಾಲಿಕೇರಿ ಮಠ ಸಿದ್ಧಿ ಹೋಗಿ ಅಂತ ಹೇಳಿ ಕೇಳಿದ್ರೆ ಆದಿಶಕ್ತಿ ವರಸ್ತ ಪಡೆದ ಕೇಳಿದ್ರೆ ಪರಮಾತ್ಮನ ಸೇವಾ ಮಾಡಿ ಹಾ ಮುಂದೆ ಭೂಲೋಕದಾಗ ನಾವು ತೆಳಗ ಅಮೋಷರಿಕಿಂತ ಮೊದಲು ಬರ್ತೇವಂತ ವಚನ ಕೊಟ್ಟು ಋಷಿ ಇದ್ದಕ್ರ ಆಶೀರ್ವಾದ ಮಾಡದಂತ ಮಾತದ ಹೌದು ಅಲ್ಯಾಗ ಬಂದ್ ಮೊರ್ಕ ಮೊದಲು ಬಂದವರು ತೆಳಗ ಹೌದು ಮುಂದೆ ಮಾಯಾದ ಗುಡ್ಡಕ್ಕೆ ಬಂದು ಇಳಿದ ಬಳಕ ಹಾ ಹಕ್ಕಿ ಸುಳುವಿಲ್ಲ ಪಕ್ಕಿ ಸುಳುವಿಲ್ಲ ಮಾನವರ ಸುಳು ಮೊದಲಿಲ್ಲ ಹೌದು ಅಂತ ಗುಡ್ಡದಾಗ ಅಮೋಷಿದ್ನಿ ಅಂದಾಕರ
ವಿಚಾರ ಮಾಡಿ ಮುಗಿಸಿದ ಭೂಲೋಕದಾಗ ಆದಿಶಕ್ತಿ ಯಾರು ಇರ್ಬೇಕಂತ ತಿಳ್ಕೊಂಡು ಆದಿಶಕ್ತಿ ಎಲ್ಲ ನಮ್ಗ ಬಾಳ್ಯದ ಕಂಡ್ರಾಗ ದಿವಟಿಗೆ ಮನೋರಿ ಅಲ್ಲ ಈ ಮಂದಿನೇ ಇಲ್ಲ ಈಗ ಹೌದು ಯಾರೋನೇ ಸುತ್ತಮುತ್ತ ಯಾರೋನೇ ಇಲ್ಲ ಹಾ ಅದಕ್ಕೆ ತ್ರೇತಾಯುಗದ ಋಷಿ ಜನ್ಮ ತಕ್ಕೊಂಡ ಕರ್ಣಿಲ್ಲ ಋಷಿ ಮಕ್ಕಳನ್ನೇ ಕೊಂಡ ಭೂಮಿಗೆ ಹೆಪ್ಪ ಕೊಟ್ರ ಆದಿತ್ಯ ನನ್ನ ಮುಂದೆ ಅಲ್ಲಂಪರಮಣ ಉತ್ತಾರ ರವಿ ಸಾಹೇಬ್ ಅಂತ ಹೌದು ಅಲ್ಲಾಗ ತ್ರೇತಾಯುಗದಾಗ ಯಾರಿರ್ಬೇಕು ಶಿವ ಗಂಟು ಬಿದ್ದಾರ ಅಂತ ಕೇಳ್ತೀವಿ ನಾವಾಗಿದ್ದೆ 55 ವರ್ಷನವ್ರು ಗಂಟು ಬೀಳಕ್ಕೆ ಅನ್ನೋ ಸಂಬಂಧದ ಹೇಳೋಣ ಅಂತ ಅಮಾವಾಸ್ಯದ ಮೂಲ ಪಿಟ್ಟು ಮುಮ್ಮೆಟ್ಟ ಕೇಳ್ದ ಹಾ ಮುಮ್ಮೆಟ್ಟ ಕೇಳಿದ ಒಳಗೆ ಕೈಲಾಸದ ದಾಬ್ರಿ ಕುಲ್ಲ ಚುಚ್ಚು ಪಿಂತ ಬಂದೇನ ಇಲ್ಲ ಕೊಲ್ಲಾರ ಇಲ್ಲ ಬಾಬಾ ನಾಟ ಇರ್ಲಕ್ಕರೆ ನಮ್ಮ ಸುಗರ್ ಅದ ಓಲೆ ನಿನಗೆ ನಮ್ಮ ತಲೆ ಎಲ್ಲ ಹೊಸಾಗಿದೆ ಅದಕ್ಕೆ ಹೌದು ಹೌದು ಆದ ಕಾರಣ ಮನೋರಿ ಅಲ್ಲಮ್ಮ ಅದೇ ಹಕ್ಕಿ ಸುಳವಿಲ್ಲ ಪಕ್ಕಿ ಸುಳವಿಲ್ಲ ಮಾನವರ ಸುಳ ಮೊದಲಿಲ್ಲ ಇಲ್ಲ ಅಂತ ಅದು ಯೋಗದ ಒಳಗೆ ಅಮೋಘಸಿದ್ದ ಬಂದು ಮುಮ್ಮೆಟ್ಟ ಕೇಳಿದ ಒಳಕ್ಕೆ ಅಮೋಘಸಿದ ಮದುವೆ ಟರಸದ ಒಳಕ್ಕೆ ಆಗಿನ ದೇವತರಿಗೆ ಕರೆಸ್ತಿದ್ರು ಹಾ ಆಗಿನ ಆದಾಗ ಮನೋರಿ ಅಲ್ಲಮ್ಮ ಬಾಳ್ಯದ ಕಂಡ್ರ ದೇವರಾಗಿ ಮೆರ್ತಿದ್ರು ಭೂಮಿ ಮೇಲೆ ಹೌದು ಅವ್ರಿಗೆ ಗೊತ್ತಾಸಿದ ಹಚ್ಚಿ ಅವ್ರಿಗೆ ಒಂದಿಬ್ಬರಿಗೆ ಬಾರಪ್ಪ ಅಂದ ಬಳಕ ಮನೆ ಹೆಣ್ಮಗಳ ಅಂತೇಳಿ ಕರೆದಕ್ಕೇಂದ್ರ ಆಶೀರ್ವಾದ ಮಾಡಿಕೆ ಅಮೋಘಸಿದ ಕರ್ಲಕ್ ಹಚ್ಕೊಟ್ಟು ಬಳಕ ಹಾ ಬಂದ ಆರತಿ ಹಿಡ್ದಾಳ ಅಂತ ಹೇಳಿಕೆಂದ್ರ ಮನೋರಿ ಅಲ್ಲಮ್ಮ ಆಕಿ ಹೆಣ್ಮಗಳತ್ತ ಪಾಲಿಸ್ತೇವು ಏನಾದ್ರೂ ಅಮೋಕ್ಷಿದ್ ಎಲ್ಲಿ ಅದಾನ ಅಲ್ಲಿ ಅಲ್ಲಿ ಎಲ್ಲ ಹಾಳ ಹಾಳ ಹ್ಯಾಂಗ ಈ ಸತಿ ನೀ ಹೇಳಿದೆಲ್ಲ ಬೀರ ದೇವರ ಮತ್ತ ನಮ್ಮ ಶೀಲವಂತಿ ಅಣ್ಣ ತಂಗಿ ಹ್ಯಾಂಗ ಕೂತಾರ ಎರಡು ಚಂದಿಲಿ ಅಂದಲ್ಲ ಹಾ ಮಾಡ್ಕೊಂಡ್ರ ನಮ್ಮ ತಂಗಿನಿ ಹಾ ಹಂಗ ಅಮೌಷಿ ತಿಳ್ಕೊಂಡು ಮಗಳ ತಿಳ್ಕೊಂಡ ತಂಗಿ ತಿಳಿ ಕರೆಸ್ಕೊಂಡ್ ಆರತಿ ಹಿಡಿಸ್ಯಾನ ಹಾ ಬಾಳೆಕೊಂಡ್ರೆ ದಿವಟಿಗೆ ಹಿಡ್ದಾನ ಮದ್ವಿ ಕಾಲಾಗ ಬಂದಪ್ಪ ಅವರು ಮುಂದೆ ಸೇವೆ ಮಾಡ್ಕೊತ ಬಂದಾರ ಕಲಿಯೋಗದಾಗ ಅವ್ರ ಫೋನ್ ಉಳಿಸ್ಯಾರ ಉಳಿಸ ಇಟ್ಟು ನನಗೆ ತಿಳಿತು ತಿಳಿತು ಇದ್ರ ಬಿಟ್ಟು ಅದಕ್ಕ ಮೊದಲು ಎಲ್ಲಾರು ಗಂಟು ಬಿದ್ದಿರು ಅವ್ರವ್ರ ಜೋಡ್ನಾಗ ಗಂಟು ಬಿದ್ದಿರ ನೀ ಹೇಳು ಹೇಳ್ತಾರ ಮುಂದಿನ ಸಂಧಿ ನಮ್ಮ ಓಕೆ ನಿನಗೇನು ಬೇಡ ಅಂದಿಲ್ಲ ಹಾ ಹೌದು ಆದ ಕಾರಣ ಅದಕ್ಕೆ ಯಪ್ಪ ಒಂದೊಂದು ಅವತಾರ ಮಾಡಿಗ್ರ ಅಂತ ಹೇಳಿ ಎಷ್ಟು ಚಂದ ಹೇಳ್ದಿ ನನಗೆ ಯಾರು ಹುಟ್ಟ ಹೇಳಿಲ್ಲ ಹಿಂಗ ಅಗದಿ ಪದ್ಧತಿ ಹೇಳಿದಿ ಊರು ಬಿಟ್ಟು ಮತ್ತೆ ಆಮೇಲೆ ಕೈ ಸಿಕ್ಕರು ಹೇಳ್ಬಿಡಿದು ಯಾಕ್ರೆ ನಿಮ್ಮ ಕೈಗೆ ಪರವಾರ ಸಿಗ್ಬೇಕಿತ್ತು ಪರಬರ ಬೇಡ ಹಂಗ ಹೌದು ಹೌದು ಆದ ಕಾರಣ ಹಾ. ಸತ್ಯ ಸಂಗಿದ್ದು ಹಾ. ಸತ್ಯ ಧರ್ಮದ ಮಾಡದ ಪವಾಡ ಇದ್ದು ಹೌದು ಅಣೂರಿ ಅನ್ನೋ ತೃಣಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿಶದ ಸರ್ವರಲ್ಲಿ ಶ್ರೇಷ್ಠದಂತ ಅಂಶಿದ್ದ ಜಾತಿ ಭೇದ ಅಂದಿಲ್ಲ ಆ ಜಾತಿ ಈ ಜಾತಿ ಅಂದಿಲ್ಲ ಎಲ್ಲಾ ಜಾತಿ ಅಟ್ರಪ್ಪಗಡಿ ಜಾತಿಗೆ ಉದ್ಧಾರ ಮಾಡಿ ಮೂಲ ಪೀಠ ಮಮ್ಮೆಟ್ಟ ಕೇಳ್ದ ಹೌದು ಅಂತ ಅಮೋಘ ಸಿದ್ಧನಿಂದ ನಾಡ ಮೇಲೆ ಪಾವಾಡ ಹಾಕೋತ ಬಂದತ್ತ ಸಿದ್ದೋಟಿಗಿ ಹಾ ಅದಕ್ಕೆ ಅಂತಃಕರಣದಿಂದ ಅಮೋಘ ಸಿದ್ಧ ತಿಳಿ ಕರದಾರ ತಿಳಿಗೆ ಜಗತ್ತಿನೊಳಗೆ ದೇವರಾಗಿ ಮೆರೆದ ಹಾ ಅಂತ ಸಿದ್ದೋಟಿಗೆ ಮಾಡಿದಂತ ಅಮೋಘ ಸಿದ್ಧನ ಮೊಮ್ಮಗ ಮಲಕಾರ ಸಿದ್ಧ ಹೌದು ಕೊಂತಾದೇವಿಗೆ ಹಾ 5 ಮಂದಿ ಮಕ್ಕಳಿದ್ರು ಹೌದು ಇಂದಾಪುರದಿಯ ಒಳಗೆ ಸಿದ್ಧ ಹಣ್ಣು ಮೊಳೆ ಆದವಾಗ ಸಿದ್ಧ ಉಗ್ರದಾನ ಪದವಾಗಿ ಪೂಜೆ ಆದಗೌಡ ಅಚ್ಚಿಗಾಯಿ ಶಿರಿಸಿದ್ದ ಹೌದು 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 5 ಮಂದಿ ಮಕ್ಕಳಿಲ್ಲಕ್ಕಾಗಿ ಮೇಲಾದ ಮಗ ಯಾಕೆ ಬೇಡದಳಪ್ಪ ಅಂದ್ರೆ ಗುರಿಗಣ್ಣ ಕಿರಿಜಡಿ ಹೊಳಿವದ ಬಂಗಾರ ಹೌದ್ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗ್ಯಾನ ಸಾಕಿರ ಅಂತ ದುರುಳಿಸಿದ್ದ ಮಲಕಾರ ಸಿದ್ಧ ಹುಟ್ಟಿಬೇಕಾಗಿದ್ರ ಮಕ್ಕಳಿಂದ ಕೈಲಾಗ ಹಡದಿಲ್ಲ ಹೌದು ಹೆಂಡ ಸಿದ್ಧರೊಳಗ ಪುಂಡ ಮಗ ಬೇಕಂತ ಹೇಳಿ ಶ್ರೀಬೋರಿ ಹಳದ ಕೈಯಾಗ ತಿಳಿ ನೀರು ಹಿಡಿದ ಮಾವನ ಸಾಕ್ಷಿ ಮಾಡಿ ಹಾ ಮಾವನ ವರವಿರ್ಲಾಕ ಬೇಕು ಭಾವಿನ ಅವತಾರ ಇರ್ಲಾಕ ಬೇಕು ನಡುವಿನ ನೆಗಣಿ ಸಾಮಾನಂತ ಚೆಲುವಿರ್ಲಾಕ ಬೇಕು ಹೌದು ಹೌದು ಕಲಿಯೋಗದಾಗ ನೆಂಬಿದ ಭಕ್ತರಿಗೆ ಬೇಕಾದ ಕೂಡ ಅಂತ ಮಗ ಹುಟ್ಟಬೇಕು ಹೌದು ಕೊಂತೆವ ಕೈಯಾಗ ನೀರು ಹಿಡಿದು ಬೇಡ್ತಿದ್ಲು ಔದಶಿದ ಸಾಕು ಹೊಡಿದ್ ಧರ್ಮ ಕಟ್ಟಿ ಮೇಲೆ ಹೌದು ಯಾವಾಗ ವರ ಬೇಡ್ದು ಔದಶಿದ ನಿಮ್ಮ ತಾಕತ್ ಕಮ್ಮ ಆಯ್ತು ಹೌದು ಭಾವನ ಅವತಾರ ಅಂದ್ರೆ ಔದಶಿದನ ಅವತಾರ ಕಡಕವಾಳ ಹಾ ಹೊಡೆದ 4 ಮಂದಿ ಕರೆಸಿ ಕೇಳ್ತಾನ ಹೌದು ಶ್ರೀ ಬೋರಿ ಹಳದಾಗ ಯಾರ್ಯಾರು ಅನ್ ಬೇಡಿರಿ ಹೌದು ಯಾರ್ಯಾನ್ ಅಂದ್ರಿ ಅಂತ ಕೇಳ್ದಕ್ ನಾ ಇಲ್ಲ ನೀ ಇಲ್ಲ ಅಂದ್ರು ಯಾಕ ಔದಶಿದ್ದನ ಯಾರಿಗೆ ಬೆರಿಕೆ ಬಹಳ ಹೌದು ಅಲ್ಲ ಕೊಂತೆ ವಾಟಿ ಬಿದ್ದಂತಾಳ ಭಾವ ಹಾ 5 ಮಂದಿ ಮಕ್ಕಳು ನನಗೆ ಇರ್ಲಾಕಾಗಿ ಹೌದು ಸೂರ್ಯನ ಸಾಕ್ಷಿ ಮಾಡಿ ಹಾ ಹಳೆ ಸೂರ್ಯ ಮಂತ್ರದಿಂದ ಕೈಯಾಗಿ ಹಿಡಿದಂತ ಮಗ ಬೇಡಿದಂತ ಸೂರ್ಯ ಮಗನ ನನ್ನ ಹೊಟ್ಟಿಲೆ ಹುಟ್ಲೆತ್ತಿ ಬೇಡಿದಂದವಳಕ ಹಳೆ ಇನ್ನೇನ್ ಮಾಡೋದಂದ ಉದುಷಿದ ಅವತಾರೇ ಹೋಯ್ತಂದ ಹೌದು ಹಳೆಗೆ ಹಗಲ 12 ವರ್ಷ ವಿರಳ 12 ವರ್ಷ 24 ವರ್ಷ ತೆಪ್ಪಲಾರದೆ ಮಾವನ ಸೇವಾ ಮಾಡ ಮಾವನೇನ್ ಅಂತ ಮಗ ಕೊಡ್ತಾನಂದ ಬಳಕ ಹೌದು ಆದಿಶಕ್ತಿ ಕೊಂತೆವ ಯಾವ ಪ್ರಕಾರದಿಂದ ಗುಡ್ಡಕ್ಕೆ ಹೋಗಿ ಮಗನ ಪಡ್ಕೊಂಡು ಬಂದಳು ಹಾ ಕೊಂತೆವನ್ ಹೊಟ್ಟಿದೆ ಮಲಕಾರ್ಸಿದ್ದು ಹುಟ್ಲಿಲ್ಲ ಅವಸಕರ ಅಯನಗೌಣದ ಸೊಕ್ಕ ಮುರು ಕಾಲಕ್ಕೆ ನಬಾಯಿ ಹೊಟ್ಟಿದೆ ಮಲಕಾರ್ಸಿದ್ದು ಹುಟ್ಟದ ಹೌದು 13 ದಿನದ ಕಂದ ತೋಟ ಹಾರದ ತಾಯಿ ಕನ್ನವನ್ ಮಲಿ ಹಾಲು ಕುಡಿಲಿಲ್ಲ ಮಲಕಾರ್ಸಿದ್ದ ಅಮೌಷಧನ ವರವಿತ್ತ ಹೌದು ಕೊಂತೆವ
ಅಳಬೇಡ ಕರಿಬೇಡ ಹುಸಿ ನುಡಿ ಬೇಡ ಬೇಡಿದ ಪದವಿ ನಿನ್ನ ಕೊಡ್ತ ಹಾ ಹನುಮೂರದಿಂದ ಕಂಡ ನಿನ್ನ ಕೈವಾಸ ಮಾಡ್ತೇನೆ ಪಲ್ಲಕ್ಕಿ ಪದವಿ ಕೊಡ್ತಾನೆ ಎಲ್ಲಕ್ಕಿ ಬಾಣ ಕೊಡ್ತಾನೆ ನಿನಗೆ ಹೌದು 4 ಮಂದಿ ನೆಗಣಿ ಮಕ್ಕಳು ಪಲ್ಲಕ್ಕಿ ಪದವಿ ನಿನಗೆ ಹೆಚ್ಚಿನ ಪದವಿ ಇಡ್ತಕ್ಕ ಒಂತೇವಾತಿರ ಮುಗಿದ ಅದ್ನೇ ಮಾಡ್ದ ಹೌದು అలాగే ಮುಂದೆ ಕನಬಾಯಿ ಹೊಟ್ಲೆ ಮಲಕಾರ್ಸಿದ್ ಹುಟ್ಟಿ ನೀರಿಗೆ ಹಾದ ಬಳಕ ಹೌದು ನಮ್ಮ ತಾಯಿನ ಹೇಳ್ಕ ನಾವು ಯಾವ ಪ್ರಕಾರ ದುಃಖ ಮಾಡಿ ಮಗನಿಗೆ ಹುಡುಕ್ತಾಳ 5 ನೋಡಿ ಕ್ಯಾಲಿ ಹಾಡಿ ಹಾ ನಮ್ಮ